ವೆಲ್ಕಮ್ ಬ್ಯಾಕ್ ಟು ನೇತ್ರ ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಸೂಪರ್ ಆಗಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಷನ್ ಮೊದಲು ಬಂದು ಸೇರುತ್ತೆ. ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆ ತನಕ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಫೈನಲಿ ಎಲ್ಲರಿಗೂ ಗುಡ್ ನ್ಯೂಸ್ ಹೇಳುವಂಥ ಸಮಯ. ಫೈನಲಿ ನನ್ನ ಗೂಗಲ್ ಆ್ಯಡ್ಸ್ ಪಿನ್ ನನ್ನ ಕೈ ಸೇರಿದೆ. ಅದಕ್ಕಿಂತ ಮುಂಚೆ ಒಂದು ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ. ಫೈನಲಿ ನನ್ನ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂತು. ತುಂಬಾ ದಿನಗಳಾಯಿತು, ಬಟ್ ವಿಡಿಯೋ ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಹಾಗಾಗಿ ಇವತ್ತು ವಿಡಿಯೋ ಮಾಡೋಣ ಅಂತ ಮಾಡಿದ್ದೀನಿ. ಈ ಥರ ಸೈಡ್ ಎಡ್ಜಸ್ನಲ್ಲೆಲ್ಲ ಪೇಪರ್ನ ರಿಮೂವ್ ಮಾಡ್ಕೋಬೇಕು. ಇಲ್ಲಿ ನಮಗೆ 6 ಡಿಜಿಟಲ್ ನಂಬರ್ನ ಕೊಟ್ಟಿರ್ತಾರೆ. ಇದನ್ನೆಲ್ಲ ನಾವು ವೆರಿಫಿಕೇಷನ್ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ನಿಜ, ನಾನು ಇಷ್ಟು ಬೇಗ ಅಂತೂ ಬರ್ತದೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಒಂದು ವರ್ಷದೊಳಗಡೆ ನನ್ನ ಚಾನಲ್ ಮೋನೋ ಆಗ್ತದೆ ಅಂತ ಅಂದ್ಕೊಂಡಿರಲಿಲ್ಲ. ಹಾಗೆಯೇ ಡಾಲರು ಕೂಡ ಆ್ಯಡ್ ಆಗ್ತಾ ಬರ್ತಿದೆ. ನನಗಂತೂ ತುಂಬಾ ಖುಷಿ ಆಗ್ತಿದೆ. ನಿಜ, ನಾನಂತೂ ಇಷ್ಟು ಬೇಗ ಆಗುತ್ತೆ ಅಂದ್ಕೊಂಡಿರಲಿಲ್ಲ. ನನ್ನ 7th ಮಂತ್ಸ್ಗೆ ನನ್ನ ಚಾನಲ್ ಮೋನೋ ಆಯಿತು. ಹಾಗೆಯೇ ಡಾಲರು ಕೂಡ ಆ್ಯಡ್ ಆಗ್ತಾ ಬರ್ತಿದೆ. ನನಗಂತೂ ತುಂಬಾ ಖುಷಿ ಆಗ್ತಿದೆ. ಮತ್ತು ನನಗೆ ಸಪೋರ್ಟ್ ಮಾಡಿರುವಂತಹ ಎಲ್ಲರಿಗೂ ನಾನು ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ವಿಡಿಯೋಸ್ ಹಾಕೊಂಡು ಬರೋದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ನಿಜ, ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ಅಂದರೆ ಯಾವುದೂ ಆಗೋದಿಲ್ಲ. ಎಲ್ಲದಕ್ಕೂ ಸ್ವಲ್ಪ ಟೈಮು ಅಂತ ಕೊಡ್ತಾ ಇರಬೇಕು. ಫ್ಯಾಮಿಲಿಗೂ ಟೈಮ್ ಕೊಡಬೇಕಾಗುತ್ತೆ. ಏನು ಮಾಡೋದು, ಇನ್ನು ಚಿಕ್ಕ ಮಕ್ಕಳಲ್ವಾ, ಹಾಗಾಗಿ ಸ್ವಲ್ಪ ಅವ್ರ ಕಡೆಯೂ ಗಮನ ಹರಿಸ್ಬೇಕಾಗುತ್ತೆ. ಫೈನಲಿ ನನ್ನ ಯೂಟ್ಯೂಬ್ ಚಾನಲ್ ಮೋನೋ ಆಯ್ತಲ್ಲ, ಇದಕ್ಕಿಂತ ಖುಷಿ ನನಗಿನ್ನೇನೂ ಇಲ್ಲ. ಹಾಗೆಯೇ ನನ್ನ ಗೂಗಲ್ ಆ್ಯಡ್ಸೆನ್ಸ್ ಪಿನ್ನು ಕೂಡ ನನ್ನ ಕೈ ಸೇರಿದೆ. ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ. ಯೂಟ್ಯೂಬ್ ಅಂದರೆ ಏನು ಗೊತ್ತಾ ಫ್ರೆಂಡ್ಸ್, ನನ್ನ ಪ್ರಕಾರ ಯೂಟ್ಯೂಬ್ ಈಸ್ ಈಕ್ವಲ್ ಟು ಕಷ್ಟ, ಕಷ್ಟ ಈಸ್ ಈಕ್ವಲ್ ಟು ಯೂಟ್ಯೂಬ್. ತುಂಬ ಅಂದರೆ ತುಂಬಾ ಕಷ್ಟಪಡಬೇಕಾಗುತ್ತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡು ವಿಡಿಯೋಸ್ ಹಾಕೋದು. ನಮ್ಮ ಚಾನಲ್ ಮೋನೋ ಆದಮೇಲೆ 6 ಡಿಜಿಟಲ್ ನಂಬರ್ನ ಯಾವ ರೀತಿ ವೆರಿಫಿಕೇಷನ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತೀನಿ. ತುಂಬಾ ರೂಲ್ಸ್ ರೆಗ್ಯುಲೇಷನ್ ಇದೆ, ಏನೇನು ಅಂತ ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ನಲ್ಲಿ ನಮ್ಮ ಅಡ್ರೆಸ್ ಆಗಿರ್ಬೋದು, ನಮ್ಮ ಐಡೆಂಟಿಟಿ ಆಗಿರ್ಬೋದು ವೆರಿಫಿಕೇಷನ್ ಮಾಡ್ಕೊಳ್ಬೇಕು. ಹಾಗೆಯೇ ನಮ್ಮ 6 ಡಿಜಿಟಲ್ ನಂಬರ್ ಕೊಟ್ಟಿರ್ತಾರೆ, ಅದನ್ನು ಕೂಡ ನಾವು ವೆರಿಫಿಕೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಆಮೇಲೆ ನಮ್ಮ ಗೂಗಲ್ ಆ್ಯಡ್ಸೆನ್ಸ್ ಪಿನ್ನು ವೆರಿಫಿಕೇಷನ್ ಆಗುತ್ತೆ. ನಮ್ಮ 6 ಡಿಜಿಟಲ್ ನಂಬರ್ನೆಲ್ಲ ನಾವು ಸಬ್ಮಿಟ್ ಆದಮೇಲೆ ಅಡ್ರೆಸ್ ವೆರಿಫಿಕೇಷನ್ ಆಗುತ್ತೆ. ಹಾಗೆಯೇ ನಮ್ಮ ಚಾನಲ್ಲು ಮಾನಿಟೈಸೇಷನ್ ಆಗಬೇಕು ಅಂದರೆ ನಾವು 1000 ಸಬ್ಸ್ಕ್ರೈಬರ್ನ ರೀಚ್ ಆಗಿರಬೇಕು. ಹಾಗೆಯೇ 4000 ವಾಚ್ ಅವರ್ನ ಕಂಪ್ಲೀಟ್ ಮಾಡಿರಬೇಕು. ಹಾಗೆಯೇ ಇದೆಲ್ಲ ಮಾಡಿಕೊಂಡ್ರೆ ನಮಗೆ ನಮ್ಮ ಚಾನಲ್ಲು ಮಾನಿಟೈಸೇಷನ್ ಆಗೋದಕ್ಕೆ ಮಾತ್ರ ಸಾಧ್ಯ. 1000 ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ತುಂಬಾ ಈಸಿ, ಆದರೆ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೋದಿದೆಯಲ್ಲ ಅದು ತುಂಬಾ ಕಷ್ಟ ಇದೆ. ಹಾಗೆಯೇ ಡಾಲರ್ ಕಂಪ್ಲೀಟ್ ಮಾಡ್ಕೊಳ್ಳೋದಿದೆಯಲ್ಲ ಅದಂತೂ ತುಂಬಾ ಕಷ್ಟ ಇದೆ. ಡಾಲರ್ ಕಂಪ್ಲೀಟ್ ಮಾಡಬೇಕು ಅಂದರೆ ತುಂಬಾ ವ್ಯೂಸ್ ಹೋಗಬೇಕು. ಇದರಿಂದನೇ ನಮಗೆ ಅಮೌಂಟು ಬರೋದಕ್ಕೆ ಸಾಧ್ಯ. ಡಾಲರ್ ಎಲ್ಲ ಕಂಪ್ಲೀಟ್ ಆಗಿರಬೇಕು. ಆವಾಗ ನಮಗೆ ಯೂಟ್ಯೂಬ್ ಕಡೆಯಿಂದ ಅಂದರೆ ಗೂಗಲ್ ಕಡೆಯಿಂದ ನಮಗೆ ಅಮೌಂಟನ್ನ ಕೊಡ್ತಾರೆ. ಹಾಗೆಯೇ ನಮ್ಮ ಮಾನಿಟೈಸೇಷನ್ ಆಗಬೇಕು ಅಂತಂದರೆ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿರಬೇಕು. ಹಾಗೆಯೇ 4000 ವಾಚ್ ಅವರ್ ಕಂಪ್ಲೀಟ್ ಆಗಿರಬೇಕು. ಹಾಗೆಯೇ ನಮ್ಮ ID ವೆರಿಫಿಕೇಷನ್ ಆಗಿರಬೇಕು. ಅಡ್ರೆಸ್ ವೆರಿಫಿಕೇಷನ್ ಎಲ್ಲ ಆದಮೇಲೆ ನಮಗೆ ಈ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರಲು ಮಾತ್ರ ಸಾಧ್ಯ. ಇದೆಲ್ಲ ಬಂದಾದಮೇಲೆ ಗೂಗಲ್ ಆ್ಯಡ್ಸೆನ್ಸ್ ನಾವು ಪಿನ್ ಎಲ್ಲ ವೆರಿಫಿಕೇಷನ್ ಆದಮೇಲೆ ನಮಗೆ ಡಾಲರು ಕೌಂಟ್ ಆಗ್ತಾ ಹೋಗುತ್ತೆ. ನಾವು ಮಾನಿಟೈಸೇಷನ್ ಎಲ್ಲ ಮಾಡಿಸಿದ್ದಾದಮೇಲೆ $10 ಫುಲ್ಲು ಕಂಪ್ಲೀಟ್ ಆಯಿತು ಅಂದಮೇಲೆ ಮಾತ್ರ ನಾವು ಗೂಗಲ್ ಆ್ಯಡ್ಸೆನ್ಸ್ ಪಿನ್ಗೆ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಮತ್ತು ಏನು ಅಂದರೆ $100 ಕಂಪ್ಲೀಟ್ ಆಗಿದ್ದರೆ ಮಾತ್ರ ನಮಗೆ ಯೂಟ್ಯೂಬಲ್ಲಿ ನಮಗೆ ಗೂಗಲ್ ಕಡೆಯಿಂದ ದುಡ್ಡು ಬರೋದಕ್ಕೆ ಮಾತ್ರ ಸಾಧ್ಯ. ನನ್ನ ಮಾನಿಟೈಸೇಷನ್ಗೆ ನನಗೆ ಯಾವುದೇ ರೀತಿಯಾಗಿರ್ಬೋದು ಪ್ರಾಬ್ಲಮ್ ಏನಾಗಿರಲಿಲ್ಲ. ಬಟ್ ನಾನು ಮಾನಿಟೈಸೇಷನ್ ಎಲ್ಲ ಮಾಡ್ಕೊಂಡಾದಮೇಲೆ ಗೂಗಲ್ ಪಿನ್ಗೆ ನಾನು $10 ಆದಮೇಲೆ ನಾನು ಗೂಗಲ್ ಪಿನ್ಗೆ ನಾನು ಅಪ್ಲೈ ಮಾಡಿದ್ದಾದಮೇಲೆ ಸ್ವಲ್ಪ ಒಂದು ತಿಂಗಳೇ ನಾನು ವೆಯ್ಟ್ ಮಾಡಿದೆ. ಸ್ವಲ್ಪ ಜನಕ್ಕೆಲ್ಲ 10 ರಿಂದ 15 ದಿನದೊಳಗಡೆಯೇ ನಮ್ಮ ಕೈಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ನು ಅನ್ನೋದು ಬಂದು ಸೇರುತ್ತೆ. ಬಟ್ ನನಗೆ 1 ತಿಂಗಳಾಯಿತು. ಅದೇನಕ್ಕೆ ಅಂತ ಗೊತ್ತಿಲ್ಲ, ಸ್ವಲ್ಪ ಲೇಟ್ ಆಯಿತು.
ನಮ್ಮ ಚಾನಲ್ಲು ಮಾನಿಟೈಸೇಷನ್ ಆದಮೇಲೆ ನಾವು ಡಾಲರ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕಾಗುತ್ತೆ. ನಮ್ಮ ವೀಡಿಯೋಸ್ಗೆ ತುಂಬಾ ವ್ಯೂಸ್ ಬರಬೇಕು. ಹಾಗೆಯೇ ಮಧ್ಯದಲ್ಲಿ ಆ್ಯಡ್ಸ್ಗಳನ್ನ ಬರ್ತಿರುತ್ತೆ. ಅದನ್ನು ಕಂಪ್ಲೀಟಾಗಿ ನೋಡಿದ್ರೆ ಮಾತ್ರ ನಮಗೆ ಯೂಟ್ಯೂಬಲ್ಲಿ ದುಡ್ಡು ಬರೋದು. ಆ್ಯಡ್ಸ್ಗಳನ್ನ ನೋಡಿದ್ರೆ ಮಾತ್ರ ನಮಗೆ ದುಡ್ಡು ಬರೋದು. ವೀಡಿಯೋಸಿಂದ ಯಾವುದೇ ರೀತಿಯಾಗಿ ಬರೋದಿಲ್ಲ. ಮತ್ತು ಹೇಳಬೇಕು ಅಂದರೆ ನಮ್ಮ ಸಬ್ಸ್ಕ್ರೈಬರಿಂದನೂ ನಮಗೆ ದುಡ್ಡು ಬರೋದಿಲ್ಲ. ವೀಡಿಯೋಸಲ್ಲಿ ವ್ಯೂಸ್ ಹೋದರೆ ಮಾತ್ರ ನಮಗೆ ದುಡ್ಡು ಬರೋದು. ಯಾವುದೇ ರೀತಿಯಾಗಿ ಸಬ್ಸ್ಕ್ರೈಬ್ ಆಗೋದ್ರಿಂದ ಮಾತ್ರ ದುಡ್ಡು ಬರೋದಿಲ್ಲ. ತುಂಬಾ ದಿನಗಳಾಗಿತ್ತು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದು, ಬಟ್ ವಿಡಿಯೋ ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಬಟ್ ವಿಡಿಯೋ ಹಾಕೋದು ತುಂಬಾ ಲೇಟ್ ಆಯಿತು. ಹಾಗೆಯೇ ನನ್ನ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗಳಿಗೆ ನನಗೆ ಸಪೋರ್ಟ್ ಮಾಡಿದಂಥ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನನ್ನ ಯೂಟ್ಯೂಬ್ಗೆ ಅಂದರೆ ನಾನು ಯೂಟ್ಯೂಬ್ ಫೀಲ್ಡ್ಗೆ ಬರೋದಕ್ಕೆ ಕಾರಣರಾದಂತಹ ನಮ್ಮ ರಮ್ಯಾ ಸಿಸ್ಟರ್ಗೆ, ಹಾಗೆ ಪುಷ್ಪಲತಾ ಸಿಸ್ಟರ್ಗೆ, ವಾಣಿ ಸಿಸ್ಟರ್ಗೆ, ವರಲಕ್ಷ್ಮಿ ಸಿಸ್ಟರ್ಗೆ, ಹಾಗೆಯೇ ಪಲ್ಲವಿ ಸಿಸ್ಟರ್ಗೆ, ಹಾಗೆಯೇ ಅಮ್ಮಂಗೆ ಮತ್ತು ವರ್ಷಿತಾ ಸಿಸ್ಟರ್ಗೆ, ಸೌಮ್ಯ ಸಿಸ್ಟರ್ಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಎಷ್ಟೊಂದು ವಿಡಿಯೋಸ್ಗೆ ಪುಷ್ಪಲತಾ ಸಿಸ್ಟರು ನನ್ನ ತಮ್ನೇಲ್ಗೆಲ್ಲ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪುಷ್ಪಲತಾ ಸಿಸ್ಟರ್. ನನಗೋಸ್ಕರ ನೀವು 10 ಗಂಟೆ ರಾತ್ರಿ 11 ಗಂಟೆ ರಾತ್ರಿ ಗಂಟ ವೆಯ್ಟ್ ಮಾಡಿ ನನಗೆಲ್ಲ ತಮ್ನೇಲೆಲ್ಲ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ನ ನಾನು ಯಾವತ್ತೂ ಮರೆಯೋದಕ್ಕಾಗಲ್ಲ. ಎಸ್ಪೆಷಲಿ ರಮ್ಯಾ ಸಿಸ್ಟರ್ಗಂತೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಯೂಟ್ಯೂಬ್ ಜರ್ನಿಗೆ ಸ್ಟಾರ್ಟ್ ಮಾಡಬೇಕು ಅಂದರೆ ಅವರೇ ಕಾರಣ. ಅದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಹಾಗೆಯೇ $100 ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಾದಮೇಲೆ ಅಮೌಂಟ್ ಕೂಡ ರಿಸೀವ್ ಆಗುತ್ತೆ. ಅದ್ರ ವಿಡಿಯೋಸ್ನೂ ನಾನು ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದರಲ್ಲೇ ನಾನು ಹೇಳ್ತೀನಿ ಎಷ್ಟು ಅಮೌಂಟ್ ಬಂತು ಅಂತ. ಹಾಗೆಯೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾದ್ಮೇಲೆ 2 ತಿಂಗಳಿಗೇ ಸ್ವಲ್ಪ ಪ್ರಾಬ್ಲಮ್ ಆಯಿತು ಮೊಬೈಲು. ಆವಾಗ ಮೊಬೈಲ್ ತಗೊಳ್ಳೋ ಪರಿಸ್ಥಿತಿಲಿ ಇರಲಿಲ್ಲ. ಬಟ್ ಆ ಟೈಮಲ್ಲಿ ನನಗೆ ತುಂಬಾ ಜನ ಸಪೋರ್ಟ್ ಮಾಡಿದರು, ನಾನು ಹೆಲ್ಪ್ ಮಾಡ್ತೀನಿ ಅಂತ. ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನನ್ನ ಫ್ಯಾಮಿಲಿ ಅಂದರೆ ನಮ್ಮಮ್ಮ, ನಮ್ಮಪ್ಪ, ನಮ್ಮ ಹಸ್ಬೆಂಡು ಮತ್ತು ನಮ್ಮ ಮಾಮ, ನಮ್ಮ ಅಣ್ಣರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನನ್ನ ತಮ್ಮನೂ ಕೂಡ ನನ್ನ ಯೂಟ್ಯೂಬ್ನ ಅಕೌಂಟ್ನ ಕ್ರಿಯೇಟ್ ಕೂಡ ಅವನೇ ಮಾಡಿಕೊಟ್ಟಿದ್ದು. ಆ ಯೂಟ್ಯೂಬ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಕ್ಕೆ, ನಾನು ಅಕೌಂಟ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದಕ್ಕೆ ಇಲ್ಲಿ ಗಂಟ ನಾನು ವೀಡಿಯೋಸ್ ಹಾಕ್ಕೊಂಡು ಬರೋದಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಸಿಸ್ಟರ್ಗಳಿಗೂ ಎಲ್ಲರಿಗೂ ನನ್ನ ಧನ್ಯವಾದಗಳು. ಎಲ್ಲರೂ ನನ್ನ ವೀಡಿಯೋಸ್ ನೋಡಿ ಚೆನ್ನಾಗಿ ಬರ್ತಿದೆ ಅಂತ ಹೇಳ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸನ ಕೊಟ್ಟು ನನ್ನ ಕಾಪಾಡಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಎಲ್ಲರೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಿಮಗೆ ಯಾವ್ಯಾವ ರೀತಿ ವೀಡಿಯೋಸ್ ಬೇಕು ಅಂತಲೂ ಹೇಳಿ, ಅದ್ರ ಬಗ್ಗೆ ನಾನು ಹಾಕ್ಕೊಂಡು ವೀಡಿಯೋಸ್ನ ಹೋಗ್ತೀನಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನಿಮಗೆ ಏನಾದರೂ ನನ್ನ ಬಗ್ಗೆ ಕ್ವಶನ್ಸ್ ಏನಾದರೂ ಕೇಳಬೇಕು ಅಂದರೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ Q&A ಕ್ವಶನ್ ವಿಡಿಯೋ ಮಾಡಾಕ್ತೀನಲ್ಲ, ಆ ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.